ಖುಷಿ ಆಗುತ್ತೆ ನೋಡೋದಕ್ಕೆ. ಸೊ ಖುಷಿಯಿಂದ ಪ್ರತಿ ಸಲ ನೋಡ್ತೀವಿ ನಾವು. ಬೆಳಗ್ಗೆ ಮ್ಯಾಚ್ ಶುರುವಾದಾಗ, ಮಧ್ಯಾಹ್ನ ಮ್ಯಾಚ್ ಶುರುವಾದಾಗಿಂದ ನಾವು ನೋಡ್ತಾನೆ ಇದ್ದೀವಿ, ಎಲ್ಲೂ ಹೋಗಿಲ್ಲ ಕೂಡ. ಸೊ ಖುಷಿ ಆಯಿತು ಮ್ಯಾಚ್ ನೋಡಿ. ಹಿಂಗೆ ಗೆಲ್ತಾ ಇರಲಿ ನಮ್ಮ ಹಾಂ, ಅಫ್ಕೋರ್ಸ್ ಗೆಲ್ತಾರೆ. ವೆರಿ ಗುಡ್. ಅಟ್ಲೀಸ್ಟ್ ಫೈನಲ್ ತನಕಂತೂ ಹೋಗ್ತಾರೆ. ಸೊ ಗೆಲ್ಲೋ ಹೋಪ್ಸ್ ಇಟ್ಕೊಂಡಿದ್ದೀವಿ ನಾವು, ಅದನ್ನೇ ಬೇಡ್ಕೋತೀವಿ ದೇವ್ರ ಹತ್ರ. ಸೊ ಗೆಲ್ತಾರೆ. ಸರ್, ವಿರಾಟ್ ಕೊಹ್ಲಿ ನಿಂತ್ಕೊಂಡ್ರೆ ಆಟ ಆಡೋದಕ್ಕೆ ಅವ್ರದ್ದು ಆಟ ಆಡೋ ಲೆವೆಲೇ ಬೇರೆ ಸರ್. ಇವತ್ತು ತುಂಬ ಚಿತ್ತನ ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಇಸ್ ದ ಬೆಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಂದಾಗ ನಾವೆಲ್ಲ ಫ್ರೆಂಡ್ಸ್ ಸೇರಿ ಆಟ ಆಡೋದು ಫಸ್ಟ್ ಕ್ಲಾಸಾಗಿ ಇವತ್ತು ಕೂತ್ಕೊಂಡು ಎಲ್ಲರೂ ಮಜಾ ಮಾಡಿದ್ರಿ. ಸೂಪರ್ ಆಗಿತ್ತು. ಇದು ಅಭಿಮಾನಿಗಳು ಹೇಳುವಂಥದ್ದು ಅಂದರೆ ಇಂಡಿಯಾ ಒಂದು ಕಡೆ ಗೆದ್ದಿರೋ ಒಂದು ಖುಷಿ ಆದರೆ ವಿರಾಟ್ ಕೊಹ್ಲಿ ಮೇಲೆ ಇರುವಂಥ ಕ್ರೇಜ್ ಇನ್ನೂ ಕೂಡ ಡಬಲ್ ಆಗಿರುವಂಥದ್ದು. ಅವರು ಕೂಡ 100 ಮಾಡೋದೊಂದಿಗೆ ಮ್ಯಾಚ್ ವಿನ್ನಿಂಗ್ ಆಟ ಆಡಿರುವಂಥದ್ದು ಅಭಿಮಾನಿಗಳಲ್ಲಿ ಈ ಗೆಲುವನ್ನು ಡಬಲ್ ಮಾಡಿರುವಂಥದ್ದು. ಕ್ಯಾಮ್ರಾಮನ್ ಶಂಭು ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಹಾಗೆ ನೋಡೋಕ್ಕೋದ್ರೆ ರೋಹಿತ್ ಶರ್ಮಾ 20 ರನ್ಗೆ ಔಟ್ ಆದಾಗ ಜವಾಬ್ದಾರಿ ಕಂಪ್ಲೀಟ್ ಆಗಿ ಕೊಹ್ಲಿ ಮೇಲಿತ್ತು. ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಇಬ್ಬರು ಕೂಡ ಅತ್ಯಂತ ತಾಳ್ಮೆಯ ಆಟ ಆಡಿ 78 ರನ್ಗಳ ಪಾರ್ಟ್ನರ್ಶಿಪ್. ಅದಾದ ನಂತರ ಶ್ರೇಯಸ್ ಅಯ್ಯರ್ ಜೊತೆ ಸೇರಿಕೊಂಡು ಮ್ಯಾಚ್ ಅನ್ನು ಕಂಪ್ಲೀಟ್ ಮಾಡಿ ಸತಿ ಗೆಲ್ತೀವಿ. ಚಾಂಪಿಯನ್ಸ್ ಟ್ರೋಫಿ ಅಂತೂ ಇಂಡಿಯಾಗೆ ಬಂದೇ ಬರುತ್ತೆ. ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಬರ್ತಾರೆ, ಫುಲ್ ಸೆಲೆಬ್ರೇಷನ್ ಇರುತ್ತೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ ಇಂಡಿಯಾ ಆಡಿರೋದು. ಪಾಕಿಸ್ತಾನ ಮೇಲೆ ಗೆದ್ದಿರೋದು ತುಂಬ ಖುಷಿ ಆಗ್ತಾ ಇದೆ ನಮಗೆಲ್ಲ. ಅದಕ್ಕೆ ತುಂಬ ಖುಷಿಯಾಗಿದೆ. ಕೊಹ್ಲಿ ಅವ್ರ ಫಾರ್ಮ್ ಬಂದಿದ್ದು ಇನ್ನೂ ತುಂಬ ಖುಷಿ ಆಗ್ತಿದೆ. ಹಿಂಗೆ ಕಂಟಿನ್ಯೂ ಆಗಿ ಚಾಂಪಿಯನ್ಸ್ ಟ್ರೋಫಿ ಆದಮೇಲೆ IPL ಅಲ್ಲೂ ಬೆಂಗಳೂರಿಗೆ ಹಿಂಗೆ ರನ್ಸ್ ಹೊಡೆದು ವಿನ್ ಆಗಬೇಕು. ಫೈನಲಿ ಟ್ರೋಫಿ ನಮ್ಗೆ ಬಂದರೆ ಖುಷಿ ಆಗುತ್ತೆ ಅಂತ. ಇಲ್ಲ ಏನೂ ಇಲ್ಲ, ಗೋ ಇಂಡಿಯಾ ಬಸ್.